ನಮಸ್ತೆ. ಇವತ್ತು ಏನಂದರೆ ಬಿ ಕೇರ್ಫುಲ್ 2 ಪಾರ್ಟ್ 2. ಇವತ್ತು ನೋಡಿ ಕಪ್ಪೆ. ಈ ಕಪ್ಪೆ ಕೂಡ ಅಂದರೆ ತುಂಬ ಡೇಂಜರ್. ಒಂದಲ್ಲ ಎರಡಲ್ಲ, ಸುಮಾರು ನೊಣಗಳನ್ನು ಹಿಡಿದು ತಿನ್ನುತ್ತದೆ. ಕೆಲವೊಮ್ಮೆ ಪೆಟ್ಟಿಗೆ ಒಳಗೆಲ್ಲ ಹೋದರೆ ಭಾಳ ಡೇಂಜರ್. ಒಂದಲ್ಲ ಎರಡಲ್ಲ 10, 15 ಈ ಥರ ಸಂಖ್ಯೆಗಳೆಲ್ಲ ತಿಂದು ದೊಡ್ಡದಾಗ್ತದೆ ನೋಡಿ ಅದು. ಮತ್ತು ಇರುವೆಗಳಿಗೆ ಕೂಡ ಈ ಥರ ಹಾಕುವಂಥದ್ದು. ಇಲ್ಲಿ ಎಲ್ಲ ಇದೆ ನೋಡಿ, ಝೂಮ್ ಮಾಡ್ತೇನೆ, ಕಾಣ್ತದಾ ನೋಡಿ. ಇಲ್ಲೆಲ್ಲ ಒಂದಲ್ಲ ಒಂದು ಇರುವೆ ಬಂದರೆ ಇನ್ನೆಲ್ಲ ಬರ್ತವೆ. ಇದು 8 ಫ್ರೇಮ್ ಪೆಟ್ಟಿಗೆ. ಈ ಕಪ್ಪೆನೂ ಮೊದಲು ತೆಗಿಬೇಕು. ಮತ್ತು ಕಪ್ಪೆ, ಈ ಪಲ್ಲಿ ಎಲ್ಲ ಡೇಂಜರ್. ಮತ್ತು ಮೇಣಚಿಟ್ಟೆ ಎಲ್ಲ ಈಗ ಸೀಸನ್ ಜನವರಿ 3 ಇವತ್ತು, ಆದ ಕಾರಣ ಶನಿವಾರ. ಮೇಣಚಿಟ್ಟೆ 8 ಫ್ರೇಮ್ ಆದ ಕಾರಣ ನೋಡಬೇಕಂತಿಲ್ಲ. ಇದು 2 ಫ್ರೇಮ್ ನೋಡಿ. ಇದನ್ನೆಲ್ಲ ನೋಡಿದರೆ ಒಳ್ಳೆಯದು. ಇದು ಜಾಗ 4ರಲ್ಲಿ ಏನೋ ಮೆನ್ಷನ್ ಮಾಡಿದ್ದೆ ಕಾಣ್ತದೆ, ಅದೆಲ್ಲ ಹಾಕಿದಂಥದ್ದು. ಈಗ ತಾಪಮಾನ ಅಂದರೆ ಚಳಿ ಇರುವ ಕಾರಣ, ಚಳಿಗಾಲ ಈಗ, ಒಂಥರ ಎಲೆ ಎಲ್ಲ ಕೊಟ್ಟು ಒಂದೇ ಇದು ಬೇರೆ ಥರ ಪೆಟ್ಟಿಗೆ ಅಂದರೆ ರೆಡ್ಯೂಸರ್ ಹಾಕಿದ್ದು, ಗೇಟ್ ರೆಡ್ಯೂಸರ್ ಹಾಕಿದ್ದು, ಕಣತದ ಹುಳ ಕೂಡ ಇದ್ರ ಒಳ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹಾಕಿದಂಥದ್ದು. ತಾಪಮಾನ ಎಲ್ಲ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಒಳಗಿನ ಕಾರ್ಡ್ಬೋರ್ಡ್ ಕೊಡಬೇಕು 2 ಫ್ರೇಮ್ ಡಿವಿಷನ್ ಆದರೆ. ಮತ್ತು 15 ದಿನ ಆದ ನಂತರ ಒಂದು ಮೊಟ್ಟೆ ಕೊಡುವಂಥದ್ದು. ಅದರಲ್ಲಿ ಲಾರ್ವೈಗಳು ಮತ್ತು ಕಡ್ಡಿ ಮೊಟ್ಟೆಗಳು ಕೆಳಗಿನ ಭಾಗದಲ್ಲಿ ಜಾಸ್ತಿ ಇರಬೇಕು. ಹಾಗೆ ಮತ್ತು ಇದು ಸೀಲ್ಡ್ ಬ್ರೂಡೆಲ್ಲ ಮಧ್ಯದಲ್ಲಿ ಕೊಟ್ಟರೆ ಆಗ್ತದೆ. ಮತ್ತು ಇಡುವ ರಾಣಿ ಮಧ್ಯದಲ್ಲಿ ಇಡುವಾಗ ಒಳ್ಳೆಯದಾಗಿ ಬೀಳ್ತದೆ. ಮಧ್ಯದಲ್ಲಿ ಆದಷ್ಟು ಹೆಚ್ಚು ಗಮನ ಕೊಡ್ತೇವೆ ನೊಣಗಳು. ಇದು ಬಿ ಕೇರ್ಫುಲ್ 2. ಇನ್ನು ಮತ್ತೆ ಎಂತ ಅಲ್ಲ ಅಂತ ನೋಡುವ ಅಂತ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಅಂತ ಇದ್ದರೂ ಕೂಡ. ಹಾಗೂ ಪ್ರೆಸ್ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿದಾಗ ನಾನು ಎಷ್ಟೆಲ್ಲ ಜೇನು ಕೃಷಿಯ ಮಾಹಿತಿಯನ್ನು ಹಾಕುತ್ತೇನೆ ಅಂತ ನಿಮಗೆ ಗೊತ್ತಾಗ್ತದೆ ಅಂತ ಹೇಳುತ್ತಾ ನನ್ನ ಮಾಹಿತಿ ವಿಷಯವನ್ನು ಮುಗಿಸುತ್ತೇನೆ.